ಮಂಜುನಾಥ್ ಬರ್ಬರ ಹತ್ಯೆ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಮಗಳ ಮುಂದೆ ಅಪ್ಪನನ್ನ ಕೊಂದಿದ್ದ ಪಾಪಿಗಳು ಅಂದರ್. ಕೇವಲ 48 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಬಳಿಯ ಕೆಂಕೆರೆಯಲ್ಲಿ ವ್ಯಕ್ತಿಯೊಬ್ಬನಿಗೆ ಮಗಳ ಮುಂದೆಯೇ ಚಾಕುವಿನಿಂದ ಇರಿದು ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಸದ್ಯ ಕೊಲೆ ಆರೋಪಿಗಳ ಹೆಡೆಮುರಿ ಕಟ್ಟಿ ಬಂಧಿಸುವಲ್ಲಿ ತುಮಕೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆಯ ತೋಟದ ಮನೆಯಲ್ಲಿ ನಡೆದಿದ್ದ 41 ವರ್ಷದ ಮಂಜುನಾಥ್ ಎಂಬ ವ್ಯಕ್ತಿಯನ್ನ 4-5 ಜನ ಏಕಾಏಕಿ ಬಂದು ಮಗಳ ಮುಂದೆಯೇ ಚುಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಕೊಲೆಗೆ ನಿಖರವಾದ ಕಾರಣವೂ ಕೂಡ ಸಿಕ್ಕಿರಲಿಲ್ಲ. ಇನ್ನು ಈ ಕೊಲೆ ಸುತ್ತಮುತ್ತಲ ಊರಿನ ಜನರನ್ನ ಭಯಭೀತರನ್ನಾಗಿ ಮಾಡಿತ್ತು. ಇನ್ನು ಈ ಕೊಲೆ ಸಂಬಂಧ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹಂತಕರ ಪತ್ತೆಗಾಗಿ ಬಲೆ ಬೀಸಿದ್ರು. ಕೊಲೆಗೆ ಕಾರಣ, ಕೃತ್ಯಕ್ಕೆ ಬಳಸಿದ್ದ ಯಾವುದೇ ಗುರುತು ಸಿಗದೆ ಹಂತಕನನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ಸವಾಲಾಗಿತ್ತು. ಆದರೆ ತುಮಕೂರು ಜಿಲ್ಲಾ ಪೊಲೀಸರು ಘಟನೆ ನಡೆದ 48 ಗಂಟೆಗಳ ಒಳಗೆ ಕೊಲೆ ಮಾಡಿ ಪರಾರಿಯಾಗಿದ್ದ ಕಿರಾತಕನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಬಂಧಿತ ಆರೋಪಿಗಳು ತಮಿಳುನಾಡು ಮೂಲದವರಾಗಿದ್ದು, ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಕಳ್ಳತನ ದರೋಡೆ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಶಿರಾದಲ್ಲಿ ನಡೆದಿದ್ದ ದರೋಡೆ ಹಾಗೂ ಶಿವಮೊಗ್ಗದ ಒಂದು ಅಪರಾಧದಲ್ಲಿ ಕೂಡ ಇವರೆಲ್ಲರೂ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಮಾತನಾಡಿ, ಈ ಪ್ರಕರಣದಲ್ಲಿ ಭಾಗಿಯಾದವರೆಲ್ಲರೂ ತಮಿಳುನಾಡು ಮೂಲದವರು ಅಂತ ತಿಳಿದು ಬಂದಿದೆ. ಇವರು ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಎಲ್ಲಾ ಕಡೆ ದರೋಡೆ ಕಳ್ಳತನ ಮಾಡ್ತಾ ಇದ್ರು. ಅದೇ ರೀತಿ ಇವರು ಭಾನುವಾರ ರಾತ್ರಿ ಮೃತ ಮಂಜುನಾಥ್ ಅವರ ಮನೆಯನ್ನ ದರೋಡೆ ಮಾಡೋದಕ್ಕೆ ಬಂದಿದ್ದಾರೆ. ಆಗ ಕಳ್ಳರನ್ನ ನೋಡಿ ಮಂಜುನಾಥ್ ಮಗಳು ಕಿರ್ಚಿಕೊಂಡಿದ್ದಾರೆ. ಆಗ ಮಂಜುನಾಥ್ ಅವರ ಮನೆಯ ಬಾಗಿಲು ಲಾಕ್ ಆಗಿರುತ್ತೆ. ಅದಕ್ಕೆ ಕಳ್ಳರು ಮನೆಯ ಬಾಗಿಲನ್ನ ತೆಗೆಸುವಂತೆ ಕೇಳುತ್ತಾರೆ. ಅದಕ್ಕೆ ನಿರಾಕರಿಸಿದ್ದಕ್ಕೆ ಕಳ್ಳರು ಮಂಜುನಾಥ್ ಅವರಿಗೆ ಚುಚ್ಚಿ ಪರಾರಿಯಾಗಿದ್ರು. ಸದ್ಯಕ್ಕೆ ಬಂಧಿತರು ಶಿರಾದಲ್ಲಿಯೂ ಕೂಡ ದರೋಡೆ ಮಾಡಿದ್ರು ಅಂತ ತಿಳಿದು ಬಂದಿದೆ. ನಾವಿಲ್ಲಿ ಸೇರ್ಕೊಂಡಿರೋದು ನಿಮಗೆ ಏನಂದರೆ 11th ಜಾನ್ವರಿ ಸಂಡೇ ನಮಗೆ ಹುಳಿಯಾರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕೆಂಕೆರೆ ಗ್ರಾಮದಲ್ಲಿ ಊರು ಆಚೆಯಲ್ಲಿ ಒಂದು ಹೊಸ ಮನೆ ಮಾಡಿಕೊಂಡು ವಾಸ ಇರುವಂತಹ ಒಬ್ಬ ವ್ಯಕ್ತಿ ಮರ್ಡರ್ ಆಗಿರ್ತಾರೆ. ಸೊ ನಮಗೆ ಸುಮಾರು ರಾತ್ರಿ 9:15ಕ್ಕೆ ಹಾಸ್ಪಿಟ್ಲಿಂದ ಮಾಹಿತಿ ಬಂದಿದೆ. ಸೊ ಆ ಮಾಹಿತಿ ಪ್ರಕಾರ ತಕ್ಷಣವೇ ನಾವು ಸ್ಪಾಟ್ಗೆ ಪೊಲೀಸರನ್ನು ಕಳಿಸಿರುವಾಗ, ಹುಳಿಯಾರು ಪೊಲೀಸರು ಹೋಗಿರುವಾಗ ಅಲ್ಲಿ ನಮಗೆ ಕಂಡು ಬಂದಿರೋ ವಿಚಾರ ಏನಂದರೆ, ಒಬ್ಬ ವ್ಯಕ್ತಿ ಅಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಅವ್ರನ್ನು ಚುಚ್ಚಿ ಅಲ್ಲಿ ಬಿದ್ದಿರ್ತಾರೆ. ಆಮೇಲೆ ಅವ್ರನ್ನು ಫ್ಯಾಮಿಲಿ ಮೆಂಬರ್ಸೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿರುವಾಗ ಹಾಸ್ಪಿಟ್ಲಲ್ಲಿ ಅವರು ಮೃತಪಟ್ಟಿರುತ್ತಾರೆ. ಸೊ ಆಮೇಲೆ ನಾವು ಸಹ ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನಮಗೆ ತಿಳಿದು ಬಂದಿರುವ ವಿಚಾರ ಏನಂದರೆ, ಮನೆಯಲ್ಲಿ ಅವರು ಏನು ಹೆಸರೇನು ಡಿಸೀಸ್ ಸೊ ಮಂಜುನಾಥ್ ಅನ್ನೋರು 42 year old ಏಜ್. ಸೊ ಮನೆಯಲ್ಲಿ ಅವರು ಮತ್ತು ಅವರಿಬ್ಬರು ಮಕ್ಕಳು, 12 ವರ್ಷ ಒಬ್ಬರು, 7-8 ವರ್ಷ ಇರುವಂಥವರು ಒಬ್ಬರು, 3 ಜನ ಇದ್ದಿರ್ತಾರೆ. ಸೊ ಮಗಳು ಆಚೆ ಕಡೆ ಹೋಗಿ ಒಂದು ನೀರು ಹಾಕೋಕ್ಕೆ ಹೋಗಿರುವಾಗ ಅಲ್ಲಿ ಯಾರೋ ಇಬ್ಬರು ಕಂಡು ಬಂದು ಅವರು ಕೂಗಾಡೋದು ಶುರು ಮಾಡಿರ್ತಾರೆ. ಸೊ ಇಮಿಡಿಯೇಟಾಗಿ ಅವರು ಓಡಿ ಬಂದು ಈ ಮಂಜುನಾಥ್ ಅನ್ನೋರನ್ನು 2 ಕೈಗಳಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದು ಡೋರ್ ಓಪನ್ ಮಾಡಿ ಅಂತ ಹೇಳಿ ಅವ್ರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಹಿಂಭಾಗದಿಂದನೂ 3 ಜನ ಬಂದು ಒಟ್ಟು 5 ಜನ ಅಲ್ಲಿ ಬಂದು ಇವ್ರ ಜೊತೆ ಎಳೆದಾಡಿ ಡೋರ್ ಲಾಕ್ ಆಗಿರೋದ್ರಿಂದ ಅವರು ಇಮಿಡಿಯೇಟಾಗಿ ಇವ್ರನಿಗೆ ಚುಚ್ಚಿ ಅಲ್ಲಿಂದ ಓಡೋಗಿಬಿಡ್ತಾರೆ.
ಸೊ ಮೊದಲ ಯಾವುದೇ ಕ್ಲೂ ಇಲ್ಲದಂಥ ಕೇಸಲ್ಲಿ ನಮ್ಮ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಇದು ಪತ್ತೆ ಮಾಡಿರುವ ರೀತಿ ಹೇಗಿದೆ ಅಂದರೆ, ಸೊ ಈ ಕಳ್ಳರು ಏನು ಇನ್ವಾಲ್ವ್ ಆಗಿದ್ದಾರೆ 5 ಜನ. ಸೊ ಇದೊಂದು ಟೀಮ್ ಇದೆ, ತಮಿಳ್ನಾಡಿಂದ ಇವರು. ಸೊ ಬ್ಯಾಂಗ್ಳೂರು ಅತ್ತಿಬೇಳೆಯಲ್ಲಿ ಒಂದು ಕಡೆ ವಾಸವಾಗಿ ರೂಮ್ ಮಾಡಿಕೊಂಡು ಅಲ್ಲಿ ವಾಸ ಆಗಿರೋರು. ನವಂಬರ್ ತಿಂಗಳು ಹೋದ ವರ್ಷ ಶಿವಮೊಗ್ಗದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಮತ್ತು ಅಕ್ಟೋಬರ್ನಲ್ಲಿ ನಮ್ಮ ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮನೆ ಕಳ್ಳತನ ಮಾಡಿರ್ತಾರೆ, ಹೌಸ್ ಡೇ HBT ಮಾಡಿರ್ತಾರೆ. ಸೊ ಅವ್ರಿಗೋಸ್ಕರ ಈ 2 ಟೀಮ್ಸ್ ಓಡಾಡ್ತಾ ಇದ್ದಿರ್ತವೆ. ಸೊ ಇವರಿಗೆ ಇವರು ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಯೂಸ್ ಮಾಡ್ತಿದ್ರು, ಆ ವೆಹಿಕಲನ್ನು ಟ್ರ್ಯಾಕ್ ಮಾಡ್ತಾ ಇದ್ದಿದ್ರು. ಸೊ ಇವರಿಗೆ ಆ ಘಟನೆ ನಡೆದಿರುವ ದಿನ, ಅದಕ್ಕೂ ಮುಂದಿನ ದಿನ ಈ ಗಾಡಿ ಶಿರಾ ಮತ್ತು ನಮ್ಮ ಹೈವೇ ಟೋಲ್ಗೇಟ್ಸಲ್ಲಿ ಇಲ್ಲೆಲ್ಲ ಪಾಸ್ ಆಗಿರೋದು ನಮಗೆ ಕಂಡು ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಹಿನ್ಸ್ ಮೇಲೆ ನಮ್ಮವರು ಹೋಗಿ ಶಿರಾ ಟೀಮ್ ಮತ್ತು ನಮ್ಮ ಶಿವಮೊಗ್ಗ ಯಾವ ಪೊಲೀಸ್ ಸ್ಟೇಷನ್, ವಿನೋದ್ ನಗರ ಪೊಲೀಸ್ ಸ್ಟೇಷನ್ SHO ತಿರುಮಲೇಶ್ ಮತ್ತು ಅವ್ರ ತಂಡ ಮತ್ತು ನಮ್ಮ ಶಿರಾ ಟೀಮ್ ಮತ್ತು ನಮ್ಮ ಹುಲಿಯಾರು ಟೀಮ್, ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಹಿಡ್ಕೊಂಡು ಬಂದಿದ್ದರು. ಸೊ ಒಟ್ಟು 5 ಜನ ಇನ್ವಾಲ್ವ್ ಆಗಿದ್ದರು ಘಟನೆಯಲ್ಲಿ. ಅದರಲ್ಲಿ ಒಬ್ಬರು ಸಿಕ್ಕಿರಲಿಲ್ಲ, ಉಳಿದ 4 ಜನ ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲ ತಮಿಳ್ನಾಡು ವಾಸಿ, ನೇಟಿವ್ ತಮಿಳ್ನಾಡಿಂದ ಬಂದಿರೋರು. ಅವರು ಬಂದು ರೂಮ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿದ್ದು ಈ ಥರ ಘಟನೆಗಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಈಗ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗಿ ನಾವು ವಾಪಸ್ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀವಿ. ಈಗ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಗಿಸಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಸದ್ಯಕ್ಕೆ ತುಮಕೂರು ಜಿಲ್ಲಾ ಪೊಲೀಸರು 2 ದಿನದಲ್ಲಿ ಹಂತಕರನ್ನ ಪತ್ತೆ ಹಚ್ಚಿ ಪ್ರಕರಣ ಭೇದಿಸಿದ್ದು, ಮುಂದಿನ ತನಿಖೆಯಲ್ಲಿ ಬಂಧಿತರ ಇನ್ನಷ್ಟು ಕೃತ್ಯಗಳು ಹೊರಬರಬಹುದು ಅಂತ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಮಂಜುನಾಥ್ ಕೊಲೆಯಿಂದಾಗಿ ಕೆಂಕೆರೆ ಗ್ರಾಮದ ಸುತ್ತಮುತ್ತಲ ಜನ ಭಯಭೀತರಾಗಿರುವುದಂತೂ ಸತ್ಯ. ಇನ್ನಾದರೂ ಗ್ರಾಮೀಣ ಭಾಗದಲ್ಲಿ ಜನರ ರಕ್ಷಣೆಗಾಗಿ ಇಲಾಖೆ ಯಾವುದಾದರೂ ಮಾರ್ಗೋಪಾಯ ಮಾಡುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.